ನಾನೇ ನಿಜವಾದ ದ್ರಾಕ್ಷಿ ಬಳ್ಳಿ, ನನ್ನ ತಂದೆ ತೋಟಗಾರನು. ನನ್ನಲ್ಲಿದ್ದು ಫಲ ಕೊಡದಿರುವ ಪ್ರತಿಯೊಂದು ಕೊಂಬೆಯನ್ನು ಅವನು ತೆಗೆದುಹಾಕುತ್ತಾನೆ. ಫಲ ಕೊಡುವ ಪ್ರತಿಯೊಂದು ಕೊಂಬೆಯೂ ಹೆಚ್ಚು ಫಲ ಕೊಡುವ ಹಾಗೆ ಅದನ್ನು ಶುದ್ಧಿ ಮಾಡುತ್ತಾನೆ ಎಂದು ಹೇಳಿದ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ಅತೀ ಪರಿಶುದ್ಧವಾದ ನಾಮದಲ್ಲಿ ಸಮಗ್ರ ಸತ್ಯವೇದ ಅಧ್ಯಯನ ಕಾರ್ಯಕ್ರಮಕ್ಕೆ ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ಪ್ರಿಯರೇ, ಇಬ್ರಿಯರಿಗೆ ಬರೆದ ಪತ್ರಿಕೆಯ ಅಧ್ಯಯನವನ್ನು ವೀಕ್ಷಿಸುತ್ತಿರುವ ನೀವು ಈ ಕಾರ್ಯಕ್ರಮಗಳನ್ನು ಆನಂದಿಸುತ್ತಿರುತ್ತೀರಿ ಹಾಗೂ ಆತ್ಮಿಕ ಆಶೀರ್ವಾದವನ್ನು, ಅಭಿವೃದ್ಧಿಯನ್ನು ಹೊಂದುತ್ತಿರುವಿರಿ ಎಂದು ನಾನು ನಂಬುತ್ತೇನೆ. ಕಳೆದ ಕಾರ್ಯಕ್ರಮದಲ್ಲಿ ನಾವು 2ನೇ ಅಧ್ಯಾಯದ 10ನೇ ವಚನದಿಂದ 16ನೇ ವಚನಗಳನ್ನು ಧ್ಯಾನ ಮಾಡಿಕೊಂಡು ಆತ್ಮಿಕವಾಗಿ ಆಶೀರ್ವದಿಸಲ್ಪಟ್ಟಿರುತ್ತೇವೆ. ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬ ಪ್ರಸ್ತಾಪದ ಅಧ್ಯಯನದಲ್ಲಿ ಆತನು ತನ್ನ ಮನುಷ್ಯತ್ವದಲ್ಲಿಯೂ ದೂತರಿಗಿಂತಲೂ ಕಡಿಮೆ ಮಾಡಲ್ಪಟ್ಟನು ಎಂಬುದನ್ನು ನೋಡಿಕೊಳ್ಳುತ್ತಾ, ದೇವಕುಮಾರನಾದ ಆತನು ನಮ್ಮನ್ನು ಸಹೋದರರು ಎಂದು ಕರೆಯಲು ನಾಚಿಕೆ ಪಡಲಿಲ್ಲ ಎಂಬುದನ್ನು ನೋಡಿದೆವು. ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 17ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗೆ ಧ್ಯಾನ ಮಾಡಿಕೊಳ್ಳೋಣ. ಈ ಕಾರ್ಯಕ್ರಮದಲ್ಲಿ ಮತ್ತೊಮ್ಮೆ ಕೆಲವು ಆಸಕ್ತಿಕರ ವಿಷಯಗಳನ್ನು ನಾವು ಕಲಿಯಲಿಕ್ಕಿದ್ದೇವೆ. ಆದುದರಿಂದ ಪ್ರಿಯರೇ, ಇಂದಿನ ಕಾರ್ಯಕ್ರಮವು ನಮ್ಮೆಲ್ಲರಿಗೂ ಆಶೀರ್ವಾದದಾಯಕವಾಗಿರಲೆಂದು ಪ್ರಾರ್ಥನಾ ಪೂರ್ವಕವಾಗಿ ಬಹಳ ಗಮನವಿಟ್ಟು ವೀಕ್ಷಿಸಬೇಕಾಗಿ ನಿಮ್ಮನ್ನು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ. ಬನ್ನಿರಿ, ಇಂದಿನ ಧ್ಯಾನಕ್ಕೆ ನಾವು ಹೋಗೋಣ. ನಂಬಿಕೆಯನ್ನು ಹುಟ್ಟಿಸುವವನು, ಅದನ್ನು ಪೂರೈಸುವವನು ಆದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತಿ ಪರಿಶುದ್ಧವಾದ ನಾಮದಲ್ಲಿ ನಿಮ್ಮೆಲ್ಲರನ್ನು ವಂದಿಸುತ್ತಾ ಇಂದಿನ ದೈವಾನ್ವೇಷಣೆ ಕಾರ್ಯಕ್ರಮವನ್ನು ಆಲಿಸಲು ಬಹು ಪ್ರೀತಿಯಿಂದ ಸ್ವಾಗತಿಸುತ್ತೇನೆ. ದೇವರ ಮಹಾಕೃಪೆಯ ಮೂಲಕ ನೀವೆಲ್ಲರೂ ಕ್ಷೇಮದಲ್ಲಿರುವಿರೆಂದು ನಾನು ನಂಬಿ ದೇವರಿಗೆ ಸ್ತೋತ್ರ ಸಲ್ಲಿಸುತ್ತೇನೆ. ಪ್ರಿಯರೇ, ಇಂದು ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನದಿಂದ ನಮ್ಮ ಅಧ್ಯಯನವನ್ನು ಆರಂಭಿಸೋಣ. ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 17ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ: ಆದದರಿಂದ ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು. ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನೋ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ದೇವಜನರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಮನುಷ್ಯನ ಸಾದೃಶ್ಯದಲ್ಲಿ ಈ ಭೂಮಿಗೆ ಇಳಿದು ಬಂದನು. ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 7ನೇ ವಚನದಲ್ಲಿ ನಾವು ಹೀಗೆ ನೋಡುತ್ತೇವೆ: ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಮನುಷ್ಯರಿಗೆ ಸದೃಶ್ಯನಾದನೋ ಎಂಬುದಾಗಿ. ನೋಡಿರಿ, ಇದು ಮನುಷ್ಯನ ನಿಜವಾದ ಸದೃಶ್ಯವಾಗಿದೆ. ಈ ಸಾದೃಶ್ಯವು ದೇವರ ಸೇವಕರಾದ ವಿನ್ಸೆಂಟ್ ಎಂಬುವರು ಹೇಳುವ ಪ್ರಕಾರ ಅದು ಪಾಪದ ಶಾಪದ ಗುರುತುಗಳು ಎಲ್ಲಿ ಹೆಚ್ಚಾಗಿ ಸ್ಪಷ್ಟವಾಗಿ ತೋರಿ ಬಂದವೋ, ಅಂದರೆ ಬಡತನದಲ್ಲಿ, ಶೋಧನೆಯಲ್ಲಿ ಮತ್ತು ಕ್ರೂರವಾದ ಹಾಗೂ ಹೊಂದಲು ಅರ್ಹನಿಲ್ಲದ ಮರಣದಲ್ಲಿ ಅತಿ ಹತ್ತಿರವಾಗಿದ್ದವೋ ಎಂಬುದಾಗಿ. ಪ್ರಿಯರೇ, ಯೇಸು ಕ್ರಿಸ್ತನು ಕೈಸರನ ಅರಮನೆಯಲ್ಲಿ ಹುಟ್ಟಬಹುದಾಗಿತ್ತು. ಆದರೆ ಆತನು ನಿಜವಾದ ಬಡತನದಲ್ಲಿ ಒಂದು ಛತ್ರದ ಹಿಂದೆ ಇದ್ದ ದನದ ಕೊಟ್ಟಿಗೆಯಲ್ಲಿ ಜನಿಸಿದನು. ಯಾಕೆಂದರೆ ಮನುಷ್ಯತ್ವದ ಮೇಲೆ ಇರುವ ಪಾಪದ ಪ್ರಭಾವದ ಕುರಿತು ಯಾವುದೋ ಒಂದನ್ನು ಆತನು ತಿಳಿದುಕೊಳ್ಳಬೇಕೆನ್ನುವ ಕಾರಣದಿಂದಲೇ. ಅದನ್ನು ಎಲ್ಲಿ ನೋಡುತ್ತೇವೆ? ಅದನ್ನು ನಾವು ಬಡತನದಲ್ಲಿ, ಶೋಧನೆಯಲ್ಲಿ ಮತ್ತು ಕ್ರೂರವಾದ ಹಾಗೂ ಹೊಂದಲು ಅರ್ಹನಿಲ್ಲದ ಮರಣದಲ್ಲಿ ಕಾಣುತ್ತೇವೆ. ಹೌದು ಪ್ರಿಯರೇ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಈ ಭೂಮಿಗೆ ಬಂದು ಮಾನವ ಶರೀರವನ್ನು ಧರಿಸಿಕೊಂಡನು. ನಾವು ಯಾರಾಗಿದ್ದೇವೋ, ಎಲ್ಲಿ ಇದ್ದೇವೋ ಅದನ್ನು ನೋಡದೆ ಆತನು ನಮ್ಮನ್ನು ತಿಳಿದಿದ್ದಾನೆ ಮತ್ತು ನಮ್ಮನ್ನು ಅರ್ಥ ಮಾಡಿಕೊಳ್ಳುತ್ತಾನೆ. ಇದಕ್ಕೆ ಕಾರಣ ಆತನು ಕೇವಲ ದೇವರಾಗಿರುವುದಷ್ಟೇ ಅಲ್ಲ, ಆತನು ಮನುಷ್ಯನೂ ಆಗಿದ್ದಾನೆ. ನೋಡಿರಿ, ಈ ದಿನ ನಾನು ಮತ್ತು ನೀವು ಏನನ್ನು ಹಾದು ಹೋಗುತ್ತಾ ಇದ್ದೇವೋ ಅದನ್ನೂ ಸಹ ಆತನು ಸ್ಪಷ್ಟವಾಗಿ ತಿಳಿದಿದ್ದಾನೆ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಯೇಸು ಕ್ರಿಸ್ತನು ಈ ಭೂಮಿಯ ಮೇಲೆ ಜೀವಿಸಿದ ದಿವಸಗಳಲ್ಲಿ ಮಧ್ಯಪೂರ್ವ ರಾಷ್ಟ್ರಗಳಲ್ಲಿ ಘೋರವಾದ ಬಡತನವಿತ್ತು ಮತ್ತು ಆತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು ಎಂಬುದಾಗಿ ನಾವು ನೋಡುವಾಗ ಆತನು ಬಡತನದಲ್ಲಿ ಬಂದನು.
ಆತನು ಅರಮನೆಯಲ್ಲಿ ಜನಿಸದೆ ದನದ ಕೊಟ್ಟಿಗೆಯಲ್ಲಿ ಜನಿಸಿದನು. ಆತನು ಎಲ್ಲ ಅಂಶಗಳಲ್ಲಿಯೂ ತನ್ನ ಸಹೋದರರಂತೆ ಮಾಡಲ್ಪಟ್ಟನು. ಆತನು ಅವರಲ್ಲಿ ಒಬ್ಬನಾದನು. ನೋಡಿರಿ, ನಾವು ಒಂದು ವೇಳೆ ಬೆತ್ಲೆಹೇಮಿನ ಬೀದಿಗಳಲ್ಲಿ ಒಬ್ಬ ಬಾಲಕನು ಹರಕು ಬಟ್ಟೆಗಳನ್ನು ಹಾಕಿಕೊಂಡು ಆಡುತ್ತಾ ಇರುವುದನ್ನು ನೋಡಿದರೆ ಆತನು ಯೇಸು ಕ್ರಿಸ್ತನೆಂದು ಗ್ರಹಿಸಲಿಕ್ಕೆ ಆಗುವುದು ಕಷ್ಟಕರವಾದೀತು. ಚಿತ್ರಕಾರರು ತಮ್ಮ ಚಿತ್ರಗಳಲ್ಲಿ ಒಂದು ವೇಳೆ ಆತನನ್ನು ಎದ್ದು ಕಾಣುವ ವ್ಯಕ್ತಿಯನ್ನಾಗಿ ಚಿತ್ರಿಸಬಹುದು. ಆದರೆ ಅದು ಹಾಗಿರಲಿಲ್ಲ. ಆತನು ಖಂಡಿತವಾಗಿಯೂ ಇತರರಿಗಿಂತ ಬೇರೆ ಏನೂ ಇರಲಿಲ್ಲ. ಮುಂದುವರೆದು ನಾವು ಯೇಸು ಕ್ರಿಸ್ತನ ದೈವತ್ವದ ಕುರಿತು ಒತ್ತಿ ಹೇಳುವಾಗ ಆತನ ಮನುಷ್ಯತ್ವವನ್ನು ಕುರಿತು ಅಲ್ಪವಾಗಿ ಎಣಿಸುವ ಅಪಾಯ ಇರುತ್ತದೆ. ನೋಡಿರಿ, ಇಂದಿನವರೆಗೂ ಅಲ್ಲಿನ ಮಕ್ಕಳಿಗೆ ಹೆಚ್ಚಿನ ಅವಕಾಶಗಳು ಇರುವುದಿಲ್ಲ. ಹಾಗಾದರೆ ಯೇಸು ಕ್ರಿಸ್ತನ ದಿನಗಳಲ್ಲಿ ಹೇಗಿದ್ದಿರಬಹುದು? ದಯಮಾಡಿ ಆಲೋಚಿಸಿ ನೋಡಿರಿ. ಯೇಸು ಕ್ರಿಸ್ತನು ನಿಜವಾದ ಮಾನವ ಜೀವಿಯಾದನು ಮತ್ತು ಆತನು ಇಂಥ ಹಿನ್ನೆಲೆಯಿಂದ ಬಂದನು. ಆತನು ಸಹಿಸದೇ ಹಾಗೂ ಅನುಭವಿಸದೇ ಇರುವಂಥ ಯಾವ ಕಷ್ಟಗಳನ್ನು ನಾವಿಂದು ಯೋಚಿಸಿರಲಿಕ್ಕಿಲ್ಲ ಹಾಗೂ ಅನುಭವಿಸಿರಲಿಕ್ಕಿಲ್ಲ. ನಂತರ ನಾವು ನೋಡಲಿಕ್ಕಿರುವ ಸಂಗತಿ ಏನೆಂದರೆ, ಹೀಗೆ ಆತನು ಜನರ ಪಾಪಗಳನ್ನು ನಿವಾರಣೆ ಮಾಡುವುದಕ್ಕಾಗಿ ದೇವರ ಕಾರ್ಯಗಳಲ್ಲಿ ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾದನು ಎಂಬುದಾಗಿ. ನೋಡಿರಿ, ಈಗಷ್ಟೇ ನಾವು ನೋಡಿದಂಥ ಯೇಸು ಕ್ರಿಸ್ತನ ಮನುಷ್ಯತ್ವವು ಆತನನ್ನು ಕರುಣೆಯೂ ನಂಬಿಕೆಯೂ ಉಳ್ಳ ಮಹಾಯಾಜಕನಾಗುವಂತೆ ಅನುಕೂಲ ಮಾಡಿತು. ಈ ವಾಕ್ಯ ಭಾಗದಲ್ಲಿ ಪಾಪ ನಿವಾರಣೆ ಮಾಡುವುದರೊಂದಿಗೆ ಸಮಾಧಾನಪಡಿಸುವಿಕೆಯು ಸೂಕ್ತವಾಗಿರುತ್ತದೆ. ಯೇಸು ಕ್ರಿಸ್ತನು ನಮಗೋಸ್ಕರ ಕೃಪಾಸನವನ್ನು ಮಾಡಿದನು. ನನ್ನ ಪ್ರಿಯ ಸಹೋದರ ಸಹೋದರಿ, ಇಂದು ನಮಗೆ ಅವಶ್ಯವಾಗಿರುವುದು ಕೃಪೆಯಾಗಿದೆ. ದೇವರು ಕೃಪೆಯಲ್ಲಿ ಐಶ್ವರ್ಯನಾಗಿದ್ದಾನೆ ಮತ್ತು ನಮಗೋಸ್ಕರ ಅದು ಸದಾ ಲಭ್ಯವಾಗಿರುತ್ತದೆ. ಯಾಕೆಂದರೆ ಯೇಸು ಕ್ರಿಸ್ತನು ಒಂದು ಕೃಪಾಸನವನ್ನು ಸಿದ್ಧ ಮಾಡಿದ್ದಾನೆ ಮತ್ತು ನಾವು ಅಲ್ಲಿಗೆ ಹೋಗಿ ನಮಗೆ ಬೇಕಾದಷ್ಟು ತೆಗೆದುಕೊಳ್ಳಬಹುದು. ಹೌದು, ನಮ್ಮ ಪಾಪ ಪರಿಹಾರಕ್ಕಾಗಿ ಯೇಸು ಕ್ರಿಸ್ತನು ಏರ್ಪಡಿಸಿರುವ ಈ ಕೃಪಾಸನವೇ ನಾವು ದೇವರ ಕೃಪೆಯನ್ನು ಹೊಂದಿಕೊಳ್ಳಲು ಏಕೈಕ ಮಾರ್ಗವಾಗಿದೆ ಮತ್ತು ಸ್ಥಾನವಾಗಿದೆ. ದೇವರಿಗೆ ಮಹಿಮೆಯುಂಟಾಗಲಿ. ಬನ್ನಿರಿ ಪ್ರಿಯರೇ, ನಮ್ಮ ಧ್ಯಾನವನ್ನು ಮುಂದುವರಿಸಿ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 18ನೇ ವಚನವನ್ನು ಓದಿಕೊಳ್ಳೋಣ. ಅಲ್ಲಿ ಹೀಗೆ ಬರೆದದೆ, ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದಾಗಿ. ಕರ್ತನಲ್ಲಿ ಪ್ರಿಯ ದೇವಜನರೇ, ಈ ವಾಕ್ಯ ಭಾಗದಲ್ಲಿ ನಾವು ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಎಂಬುದಾಗಿ ನೋಡುತ್ತೇವೆ. ಇಲ್ಲಿ ಶೋಧಿಸಲ್ಪಟ್ಟು ಎಂಬುದರ ಬದಲಾಗಿ ಪರಿಶೋಧಿಸಲ್ಪಟ್ಟು ಎಂಬುದಾಗಿ ಹೇಳೋದಾದರೆ ಅದು ಬಹಳ ಸೂಕ್ತವಾಗಿರುತ್ತದೆ. ನೋಡಿರಿ, ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಂದು ನಿರ್ದಿಷ್ಟವಾದ ರೀತಿಯಲ್ಲಿ ಕೇವಲ 40 ದಿವಸಗಳವರೆಗೆ ಮಾತ್ರ ಪರಿಶೋಧಿಸಲ್ಪಡಲಿಲ್ಲ. ಆದರೆ ಆತನು ತನ್ನ ಇಡೀ ಜೀವಮಾನ ಕಾಲದಲ್ಲೆಲ್ಲ ಪರಿಶೋಧಿಸಲ್ಪಟ್ಟನು. ದಯಮಾಡಿ ಪ್ರಿಯರೇ, ಈ ವಾಕ್ಯ ಭಾಗವನ್ನು ಬಹು ಸೂಕ್ಷ್ಮವಾಗಿ ಗಮನಿಸಿರಿ. ಯಾಕಂದರೆ ಮುಂದೆ ನಾನು ಹೇಳಲಿಕ್ಕಿರುವುದನ್ನು ನಿಮ್ಮಲ್ಲಿ ಕೆಲವರು ಒಪ್ಪಿಕೊಳ್ಳಲಿಕ್ಕಿಲ್ಲ. ಯೇಸು ಕ್ರಿಸ್ತನ ಪರಿಶೋಧಿಸಲ್ಪಡುವಿಕೆಗೆ ಸಂಬಂಧಿಸಿದಂತೆ ಒಂದು ಪ್ರಶ್ನೆಯು ಕೇಳಲ್ಪಟ್ಟಿರುತ್ತದೆ. ಅದೇನೆಂದರೆ, ಯೇಸು ಕ್ರಿಸ್ತನು ಶೋಧನೆಗೆ ವಶವಾಗುತ್ತಿದ್ದನೋ, ಆತನು ಬಿದ್ದು ಹೋಗುತ್ತಿದ್ದನೋ ಎಂಬುದಾಗಿ. ಅದಕ್ಕೆ ಉತ್ತರವು ಇಲ್ಲ ಎಂಬುದಾಗಿರುತ್ತದೆ. ನೋಡಿರಿ, ನಾವು ಯಾವುದೋ ತಪ್ಪನ್ನು ಮಾಡುವುದಕ್ಕಾಗಿ ಶೋಧಿಸಲ್ಪಡುವುದರ ವಿಷಯದಲ್ಲಿ ಮಾತನಾಡುವಾಗ ಅದರ ನಿಜವಾದ ಅರ್ಥವು ನಮಗೆ ತಪ್ಪು ಮಾಡಲು ಒಂದು ಅವಕಾಶವಿದೆ ಮತ್ತು ನಾವು ಅದನ್ನು ಮಾಡಬೇಕಾಗಿದೆ ಎಂಬುದಾಗಿರುತ್ತದೆ. ಈಗ ಆ ಅವಕಾಶವು ಪರಿಶೋಧಿಸಲ್ಪಡುವುದಾಗಿತ್ತು. ಆದರೆ ತಪ್ಪನ್ನು ಮಾಡಬೇಕು ಎನ್ನುವ ಆಶೆಯು ಪಾಪವಾಗಿತ್ತು ಮತ್ತು ಪಾಪಮಯ ಆಶೆಯು ತನ್ನಷ್ಟಕ್ಕೆ ತಾನೇ ಪಾಪವಾಗಿದೆ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆ ಪಾಪಮಯ ಆಶೆಯನ್ನು ಹೊಂದಿರಲಿಲ್ಲ. ಆತನು ಪಾಪಿಯಾಗಿರಲಿಲ್ಲ. ಆತನಿಗೆ ನಿಶ್ಚಿತವಾಗಿಯೂ ಅವಕಾಶವಿತ್ತು. ನೋಡಿರಿ, 40 ದಿನಗಳು ಊಟವಿಲ್ಲದೆ ಆತನು ಬಲಹೀನಗೊಂಡಿರುವುದನ್ನು ಸೈತಾನನು ತಿಳಿದು ತನ್ನ ಶೋಧನೆಯನ್ನು ಹೀಗೆ ಕೇಳುವುದರ ಮೂಲಕ ಆರಂಭಿಸಿದನು. ಅದು ಯಾವುದೆಂದರೆ, ಈ ಕಲ್ಲುಗಳನ್ನು ಯಾಕೆ ನೀನು ರೊಟ್ಟಿಗಳನ್ನಾಗಿ ಮಾಡಬಾರದು ಎಂಬುದಾಗಿ. ನಾವು ಆ ಸ್ಥಳವನ್ನು ಹೋಗಿ ನೋಡುವುದಾದರೆ ಅದು ಕಲ್ಲುಗಳಿಂದ ತುಂಬಲ್ಪಟ್ಟಿರುವುದನ್ನು ನೋಡುತ್ತೇವೆ. ಅದುವೇ ಶೋಧನೆಯಾಗಿತ್ತು. ಆತನು ಆ ಕಲ್ಲುಗಳನ್ನು ರೊಟ್ಟಿಯಾಗಿ ಮಾಡಬಹುದಾಗಿತ್ತು. ಆದರೆ
ಹಾಗೆ ಮಾಡಲಿಲ್ಲ. ಅದನ್ನು ಮಾಡಲು ಆತನಿಗೆ ಅವಕಾಶವಿತ್ತು ಮತ್ತು ಅದು ಪರಿಶೋಧನೆಯಾಗಿದೆ. ಆತನು ಅದಕ್ಕೆ ಒಳಪಡಲಿಲ್ಲ. ಆತನಿಗೆ ಪರಿಶೋಧನೆಗೆ ಶರಣಾಗತನಾಗಲು ಆಶೆ ಇರಲಿಲ್ಲ ಮತ್ತು ಸ್ವತಃ ತಾನು ದೇವರಾದದ್ದರಿಂದ ಆತನು ಆಶೆ ಪಡಲಿಲ್ಲ. ಪುನಃ ಈ ಪ್ರಶ್ನೆಯನ್ನು ಕೇಳೋಣ. ಅದೇನೆಂದರೆ, ಯೇಸು ಕ್ರಿಸ್ತನು ಪಾಪ ಮಾಡುತ್ತಿದ್ದನೋ ಎಂಬುದಾಗಿ. ಅದಕ್ಕೆ ಉತ್ತರವು ಇಲ್ಲ ಎಂಬುದಾಗಿರುತ್ತದೆ. ಆತನಿಗೆ ಪಾಪ ಮಾಡಲು ಆಗುತ್ತಿರಲಿಲ್ಲ. ಹಾಗಾದರೆ ಪರಿಶೋಧನೆಯ ಉದ್ದೇಶವೇನಾಗಿತ್ತು? ಬನ್ನಿರಿ, ಇದನ್ನು ನಾನು ಒಂದು ದೃಷ್ಟಾಂತದ ಮೂಲಕ ಉತ್ತರಿಸಲು ಬಯಸುತ್ತೇನೆ. ಒಂದಾನೊಂದು ಪಟ್ಟಣದ ಸೇತುವೆಯು ಒಂದು ದೊಡ್ಡ ಪ್ರವಾಹದಲ್ಲಿ ಕೊಚ್ಚಿಕೊಂಡು ಹೋಗಿತ್ತು. ಅದು ಕಟ್ಟಿಗೆಯ ಸೇತುವೆಯಾಗಿತ್ತು. ಈಗ ಸರಕಾರದವರು ಅಲ್ಲಿ ಕಬ್ಬಿಣದ ಸೇತುವೆಯನ್ನು ಕಟ್ಟಬೇಕೆಂದು ನಿರ್ಧರಿಸಿಕೊಂಡರು ಮತ್ತು ಹಾಗೆಯೇ ಅದರ ಕೆಲಸವು ಪ್ರಾರಂಭವಾಯಿತು. ಸೇತುವೆಯ ಕೆಲಸವು ಮುಕ್ತಾಯಗೊಂಡಾಗ 2 ರೈಲ್ವೆ ಎಂಜಿನ್ಗಳನ್ನು ಅದರ ಮೇಲೆ ನಿಲ್ಲಿಸಲಾಗಿತ್ತು. ಅಲ್ಲಿ ನೆರೆದಿದ್ದ ಜನರಲ್ಲಿ ಬಹು ಕುತೂಹಲಗೊಂಡಿದ್ದ ಒಬ್ಬರು, ಯಾಕೆ ಆ ಎಂಜಿನ್ಗಳನ್ನು ಒಟ್ಟಿಗೆ ಆ ಸೇತುವೆ ಮೇಲೆ ನಿಲ್ಲಿಸಿದ್ದೀರಿ ಎಂಬುದಾಗಿ ಅಲ್ಲಿದ್ದ ಒಬ್ಬ ಎಂಜಿನಿಯರ್ನ ಹತ್ತಿರ ಕೇಳಿದರು. ಅದಕ್ಕೆ ಆ ಎಂಜಿನಿಯರ್, ಸೇತುವೆಯನ್ನು ಪರೀಕ್ಷಿಸುತ್ತಾ ಇದ್ದೇವೆ ಎಂಬುದಾಗಿ ಹೇಳಿದರು. ಅದಕ್ಕೆ ಈ ಪ್ರೇಕ್ಷಕ ವ್ಯಕ್ತಿ, ಯಾಕೆ ಸೇತುವೆಯು ಬೀಳುತ್ತದೆಂದು ಭಾವಿಸುತ್ತೀರೋ ಎಂಬುದಾಗಿ ಕೇಳಿದರು. ಅದಕ್ಕೆ ಆ ಎಂಜಿನಿಯರ್, ಇಲ್ಲ, ಅದು ಬೀಳುವುದಿಲ್ಲ ಎಂದು ಉತ್ತರಿಸಿದರು. ಹಾಗಾದರೆ ಇದನ್ನು ನೀವು ಯಾಕೆ ಮಾಡುತ್ತಿರುವಿರಿ ಎಂಬುದಾಗಿ ಆ ವ್ಯಕ್ತಿ ಮತ್ತೆ ಕೇಳಲಾಗಿ, ಹೀಗೆ ಮಾಡುವುದರ ಮೂಲಕ ಆ ಸೇತುವೆಯು ಬೀಳುವುದಿಲ್ಲ ಎಂಬುದನ್ನು ಖಚಿತಪಡಿಸಿಕೊಳ್ಳುತ್ತಾ ಇದ್ದೇವೆ ಎಂಬುದಾಗಿ ಆ ಎಂಜಿನಿಯರ್ ಉತ್ತರಿಸಿದರು. ನೋಡಿರಿ ಪ್ರಿಯರೇ, ಯೇಸು ಕ್ರಿಸ್ತನು ತಾನು ಯಾರು ಎಂಬುದನ್ನು ಹಕ್ಕಿನಿಂದ ಹೇಳಿಕೊಂಡಿದ್ದನೋ ಅದನ್ನು ರುಜುವಾತು ಮಾಡಲು ಆತನು ಪರಿಶೋಧಿಸಲ್ಪಟ್ಟನು. ಅದು ಬಹು ಮುಖ್ಯವಾದದ್ದು. ನಿಜವಾಗಿಯೂ ನೋಡುವುದಾದರೆ ನಜರೇತಿನ ಯೇಸುವು ಪಾಪವನ್ನು ಮಾಡಿದ್ದರೆ ಅದು ಮಾಂಸಧಾರಿಯಾದ ದೇವರು ಪಾಪ ಮಾಡಬಹುದು ಎಂದು ರುಜುವಾತು ಮಾಡುತ್ತಿರಲಿಲ್ಲ. ಆದರೆ ಬದಲಾಗಿ ಅದು ನಜರೇತಿನ ಯೇಸುವು ಮಾಂಸಧಾರಿಯಾಗಿ ಬಂದ ದೇವರಲ್ಲ ಎಂಬುದನ್ನು ರುಜುವಾತು ಮಾಡುತ್ತಿತ್ತು. ಆತನಿಗೆ ಬಂದ ಪರಿಶೋಧನೆಯು ಆತನು ಮಾಂಸಧಾರಿಯಾದ ದೇವರು ಎಂಬುದನ್ನು ರುಜುವಾತು ಮಾಡಿತು. ಆತನು ಯಾರಾಗಿದ್ದಾನೋ ಅದರ ನಿಮಿತ್ತ ಪಾಪ ಮಾಡಲು ಆಗುವುದಿಲ್ಲ. ಮತ್ತು ಇಬ್ರಿಯರ ಗ್ರಂಥಕರ್ತನು ಅದಕ್ಕೆ ಸೇರಿಸಿ ಹೇಳುವುದೇನೆಂದರೆ, ಆತನು ಎಲ್ಲ ವಿಧದಲ್ಲಿಯೂ ನಮ್ಮ ಹಾಗೆ ಪರಿಶೋಧಿಸಲ್ಪಟ್ಟಾಗ್ಯೂ ಪಾಪ ಮಾತ್ರ ಮಾಡಲಿಲ್ಲ ಎಂಬುದಾಗಿ. ಇಬ್ರಿಯರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 15ನೇ ವಚನ. ಪ್ರಿಯ ದೇವಜನರೇ, ಇಲ್ಲಿಗೆ ಇಬ್ರಿಯರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯವು ಮುಕ್ತಾಯಗೊಂಡಿತು. ಇಲ್ಲಿಯವರೆಗೂ ದೇವಾದಿದೇವನೇ ನಮ್ಮನ್ನು ನಡೆಸಿದ್ದಾನೆ. ಆತನ ನಾಮಕ್ಕೆ ಮಹಿಮೆಯುಂಟಾಗಲಿ. ಈಗ ನಾವು 3ನೆಯ ಅಧ್ಯಾಯದ ಕಡೆಗೆ ನಮ್ಮ ಗಮನವನ್ನು ಹರಿಸೋಣ. ಈ ಅಧ್ಯಾಯದ ಮುಖ್ಯ ಪ್ರಸ್ತಾಪವು ಕ್ರಿಸ್ತನು ಮೋಶೆಗಿಂತಲೂ ಶ್ರೇಷ್ಠನು. ಈಗಾಗಲೇ ನಾವು ಕ್ರಿಸ್ತನು ಪ್ರವಾದಿಗಳಿಗಿಂತಲೂ ಶ್ರೇಷ್ಠನು, ದೇವದೂತರಿಗಿಂತಲೂ ಶ್ರೇಷ್ಠನು ಎಂಬುದಾಗಿ ಧ್ಯಾನಿಸಿದ್ದೇವೆ. ಈಗ ನಾವು ಆತನು ಮೋಶೆಗಿಂತಲೂ ಶ್ರೇಷ್ಠನು ಎಂಬುದನ್ನು ಧ್ಯಾನಿಸೋಣ. ದಯಮಾಡಿ ನನ್ನೊಂದಿಗೆ ನಿಮ್ಮ ಸತ್ಯವೇದದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ 1ನೇ ವಚನವನ್ನು ಗಮನಿಸಿರಿ. ಅಲ್ಲಿ ನಾವು ಹೀಗೆ ನೋಡುತ್ತೇವೆ, ಆದದರಿಂದ ದೇವಜನರಾದ ಸಹೋದರರೇ, ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ, ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ. ಕರ್ತನಲ್ಲಿ ನನ್ನ ಪ್ರಿಯ ಸಹೋದರ ಸಹೋದರಿಯರೇ, ಈ ಅಧ್ಯಾಯವು ಆದದರಿಂದ ಎಂಬ ಪದದಿಂದ ಆರಂಭಗೊಳ್ಳುತ್ತದೆ ಮತ್ತು ಪೌಲನು ಈ ಪತ್ರಿಕೆಯ ಗ್ರಂಥಕರ್ತನು ಎನ್ನುವುದಕ್ಕೆ ಇದು ಮತ್ತೊಂದು ಬಲವಾದ ಕಾರಣವಾಗಿರುತ್ತದೆ ಎಂದು ನನಗೆ ಅನಿಸುತ್ತದೆ. ಯಾಕೆಂದರೆ ಪೌಲನು ನ್ಯಾಯಶಾಸ್ತ್ರವಾದಂಥ ಸಂಗತಿಯನ್ನು ಪ್ರಸ್ತುತಪಡಿಸಲು ಈ ಆದದರಿಂದ ಮತ್ತು ಈ ಕಾರಣದಿಂದ ಎಂಬ ಪದಗಳನ್ನು ತಿರುಗಣೆಯಾಗಿ ಉಪಯೋಗಿಸುತ್ತಾ ಇದ್ದನು. ನಮ್ಮ ವಾಕ್ಯ ಭಾಗದಲ್ಲಿರುವ ಆದದರಿಂದ ಎಂಬ ಪದವು ಈಗಾಗಲೇ ಗ್ರಂಥಕರ್ತನು ಬರೆದಿರುವಂಥದ್ದರ ಕಡೆಗೆ ಹಿಂತಿರುಗಿ ನೋಡುತ್ತದೆ ಮತ್ತು ಮುಂದೆ ಹೇಳಿರುವಂಥದ್ದರ ಕಡೆಗೆ ಸಹ ನೋಡುತ್ತದೆ. ನೋಡಿರಿ, ಆದದರಿಂದ ದೇವಜನರಾದ ಸಹೋದರರೇ ಎಂಬುದಾಗಿ ಈ ವಚನದ ಆರಂಭದಲ್ಲಿ ನಾವು ಗಮನಿಸುತ್ತೇವೆ. ಸಹೋದರರೇ ಎಂಬುದಾಗಿ ಹೇಳುವಾಗ
ಅವರು ಪೌಲನಂತೆ ಇರುವ ಇಬ್ರಿಯರಾಗಿದ್ದಾರೆ. ಪೌಲನು ಮೂಲತಃ ಇಬ್ರಿಯನಾಗಿದ್ದನು. ಅದರಂತೆ ಶಾರೀರಿಕವಾಗಿ ಯಹೂದ್ಯರನ್ನು ಸಹೋದರರೇ ಎಂಬುದಾಗಿ ಕರೆದನು. ಆಂಗ್ಲ ಭಾಷೆಯಲ್ಲಿ ಅವರು ಪರಿಶುದ್ಧರು ಎಂಬುದಾಗಿ ಕರೆಯಲ್ಪಟ್ಟಿರುತ್ತಾರೆ. ತಾವು ಮಾಡಿದ ಕ್ರಿಯೆಗಳಿಂದಾಗಿ ಅವರು ಪರಿಶುದ್ಧರು ಎಂಬುದಾಗಿ ಕರೆಯಲ್ಪಟ್ಟಿರುವುದಿಲ್ಲ. ಆದರೆ ಇಲ್ಲಿ ಪರಿಶುದ್ಧರು ಎಂಬುದಾಗಿ ಹೇಳುವಾಗ ಅದು ಬೇರ್ಪಡಿಸಲ್ಪಟ್ಟವರು ಎಂಬ ಅರ್ಥವನ್ನು ಕೊಡುತ್ತದೆ. ಹೌದು, ಅವರು ದೇವರಿಗಾಗಿ ಬೇರ್ಪಡಿಸಲ್ಪಟ್ಟವರಾಗಿದ್ದರು ಮತ್ತು ಅವರು ಆತನಿಗೆ ಸಂಬಂಧಿಸಿದವರಾಗಿದ್ದರು. ನಾವು ಮುಂದುವರಿದು ಪರಲೋಕ ಸ್ವಾಸ್ಥ್ಯಕ್ಕಾಗಿ ನನ್ನೊಂದಿಗೆ ಕರೆಯಲ್ಪಟ್ಟವರೇ ಎಂಬುದಾಗಿ ನೋಡುತ್ತೇವೆ. ಇಸ್ರಾಯೇಲ್ ದೇಶವು ಪ್ರಾಪಂಚಿಕ ಕರೆಯನ್ನು ಹೊಂದಿತ್ತು. ಅವರಿಗೆ ಕೊಡಲ್ಪಟ್ಟ ಹಳೆಯ ಒಡಂಬಡಿಕೆಯ ಎಲ್ಲ ವಾಗ್ದಾನಗಳು ಈ ಭೂಮಿಗೆ ಸಂಬಂಧಿಸಿದವುಗಳಾಗಿದ್ದವು. ದೇವರು ಅವರಿಗೆ ಪರಲೋಕದಿಂದ ಮಳೆಯನ್ನು, ಭೂಮಿಯ ಫಲವತ್ತತೆಯನ್ನು, ಸಮೃದ್ಧಿಯಾದ ಬೆಳೆಯನ್ನು ವಾಗ್ದಾನ ಮಾಡಿದ್ದನು. ನೋಡಿರಿ, ಇವು ಭೌತಿಕ ಆಶೀರ್ವಾದಗಳಾಗಿದ್ದಾಗ್ಯೂ ಅವರಿಗೆ ಆತ್ಮೀಕ ಆಶೀರ್ವಾದಗಳನ್ನು ಸಹ ದೇವರು ನೀಡಿದನು. ಆದರೆ ಇಂದು ಭೌತಿಕವಾದ ಯಾವುದನ್ನು ಆತ್ಮಿಕ ರೀತಿಯಲ್ಲಿ ಉಪಯೋಗಿಸಬಾರದು ಎಂಬ ವಿಚಾರವು ತಪ್ಪಾದದ್ದಾಗಿದೆ. ಈ ಒಂದು ಕಾರಣದಿಂದ ಜನರು ಹಣದ ವಿಷಯವನ್ನು ಸಭೆಯಲ್ಲಿ ಪ್ರಸ್ತಾಪಿಸುವುದನ್ನು ಇಷ್ಟಪಡುವುದಿಲ್ಲ. ಹಣದೊಂದಿಗೆ ತಪ್ಪೇನಿರುವುದು? ಹಣವನ್ನು ಖಂಡಿತವಾಗಿಯೂ ಆತ್ಮಿಕ ರೀತಿಯಲ್ಲಿ ಉಪಯೋಗಿಸಬಹುದು. ಸೇವೆಗಾಗಿ ಕೊಡುವುದರ ವಿಷಯದಲ್ಲಿ ಪ್ರಾರ್ಥಿಸುವವರು ತಮ್ಮ ಪ್ರಾರ್ಥನೆಯು ಪ್ರಯೋಜನೀಯವಾಗಬೇಕಾದರೆ ತಾವೇ ಮೊದಲು ಕೊಡುವುದನ್ನು ಆರಂಭಿಸಬೇಕು. ನೋಡಿರಿ, ಕೊಡುವುದು ಆತ್ಮಿಕವಾದದ್ದು. ಅದು ಕೂಡ ಯಾಜಕನು ನೆರವೇರಿಸುವ ಸೇವೆಗಳಲ್ಲಿ ಒಂದಾಗಿದೆ. ಅವನು ಆತ್ಮಿಕ ಯಜ್ಞಗಳನ್ನು ಸಮರ್ಪಿಸುತ್ತಾನಲ್ಲವೇ? ದಯಮಾಡಿ ಗಮನಿಸಿರಿ, ಕೊಡುವುದು ಒಂದಾದರೆ ನಮ್ಮ ತುಟಿಗಳ ಸ್ತೋತ್ರಗಳು ಮತ್ತೊಂದಾಗಿರುವುದು. ಪ್ರಿಯರೇ, ಮುಂದೆ ನಾವು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರು ಎಂಬುದಾಗಿ ನೋಡುವಾಗ ಮೊದಲಿಗೆ ಪ್ರಾಪಂಚಿಕ ಕರೆಯನ್ನು ಹೊಂದಿದವರಾಗಿದ್ದರು. ಆದರೆ ಈಗ ಅವರು ಕ್ರಿಸ್ತನ ಕಡೆಗೆ ತಿರುಗಿಕೊಂಡ ಇಸ್ರಾಯೇಲರ ಇಂದಿನ ಸಂತತಿಗೆ ಸಂಬಂಧಿಸುವಂತೆ ಮೇಲಕ್ಕೆ ಬಂದಿರುತ್ತಾರೆ. ಅವರು ವಿಭಿನ್ನವಾದ ಯುಗಕ್ಕೆ ಸಾಗಿದ್ದಾರೆಂದು ಇಬ್ರಿಯರ ಗ್ರಂಥಕರ್ತನು ಬಹು ಸ್ಪಷ್ಟಪಡಿಸಲಿದ್ದಾನೆ. ಗತಕಾಲದಲ್ಲಿ ಅವರು ಮೋಶೆಯ ಕ್ರಮಕ್ಕೆ ಅನುಸಾರವಾಗಿ ಪಶುಗಳ ಯಜ್ಞಗಳನ್ನು ಅರ್ಪಿಸುತ್ತಿದ್ದರು ಮತ್ತು ಹಾಗೆ ಮಾಡಲು ಹಕ್ಕಿತ್ತು. ಆದರೆ ಈಗ ಅದೆಲ್ಲವೂ ತಪ್ಪಾಗಿರುವುದು. ಯಾಕೆಂದರೆ ಯಜ್ಞಗಳ ಕ್ರಮವು ಯೇಸು ಕ್ರಿಸ್ತನಲ್ಲಿ ನೆರವೇರಿಸಲ್ಪಟ್ಟಿವೆ ಮತ್ತು ಅವರು ಪರಲೋಕದ ಕರೆಯನ್ನು ಹೊಂದಿದ್ದಾರೆ. ಪ್ರಾಪಂಚಿಕ ಕರೆಯು ಮರೆಯಾಗಿ ಹೋಗಿರುವುದಿಲ್ಲ. ಆದರೆ ಅವರು ಪರಲೋಕ ಸ್ವಾಸ್ಥ್ಯಕ್ಕಾಗಿ ಕರೆಯಲ್ಪಟ್ಟವರಾಗುವುದಕ್ಕಾಗಿ ಅದು ಪರಲೋಕದ ಕರೆಯಾಗಿ ಮಾರ್ಪಾಟು ಮಾಡಲ್ಪಟ್ಟಿದೆ. ಮುಂದುವರಿದು ನಾವು ಈ ವಾಕ್ಯ ಭಾಗದಲ್ಲಿ ನಾವು ಪ್ರತಿಜ್ಞೆ ಮಾಡಿ ಒಪ್ಪಿಕೊಂಡಿರುವ ದೇವ ಪ್ರೇಷಿತನು ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಾಗಿ ನೋಡುತ್ತೇವೆ. ಪ್ರಿಯ ದೇವಜನರೇ, ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದಕ್ಕೆ ಗ್ರೀಕ್ ಭಾಷೆಯ ಮೂಲ ಅರ್ಥವು ನಂಬಿಗಸ್ತ ಗಮನ ಕೊಡುವಿಕೆಯ ನಿಜಸ್ಥಿತಿ, ಸಮಯವನ್ನು ಕೊಡುವುದು ಮತ್ತು ಮನಸ್ಸಿನಿಂದ ಸಮಗ್ರವಾಗಿ ಅವಲೋಕಿಸುವುದು ಎಂಬುದಾಗಿರುತ್ತದೆ. ಇದು ಬಹು ಗಮನಾರ್ಹವಾದಂಥ ಪದವಾಗಿದೆ ಮತ್ತು ಇದಕ್ಕೆ ನಾವು ಜಾಗರೂಕವಾದ ಹಾಗೂ ಗಂಭೀರವಾದ ವಿಸ್ತಾರವಾದ ಆಲೋಚನೆಯನ್ನು ಕೊಡಬೇಕಾಗಿರುವುದು ಮತ್ತು ಇದರ ಅರ್ಥ ಏನೆಂಬುದನ್ನು ನಾವು ಗ್ರಹಿಸಿಕೊಳ್ಳುವುದು ಬಹಳ ಅವಶ್ಯವಾಗಿದೆ. ಪ್ರಿಯರೇ, ಈಗ ನಾವು ಕೊನೆಯದಾಗಿ ದೇವ ಪ್ರೇಷಿತನೂ ಮಹಾಯಾಜಕನೂ ಆಗಿರುವ ಯೇಸುವನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ ಎಂಬುದನ್ನು ನೋಡಿಕೊಳ್ಳೋಣ. ಇದರ ಅರ್ಥವನ್ನು ಗ್ರಂಥಕರ್ತನು ಏನೆಂದು ಹೇಳುತ್ತಾನೆ? ಈ ಪದದ ಮೂಲಭೂತವಾದ ಅರ್ಥದಲ್ಲಿ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಒಬ್ಬ ದೇವ ಪ್ರೇಷಿತನು ಅಥವಾ ಅಪೋಸ್ತಲನೂ ಆಗಿದ್ದನು. ಈ ಪದದಲ್ಲಿ ಹೆಚ್ಚಿನದೇನೂ ಓದುವ ಅವಶ್ಯಕತೆ ಇರುವುದಿಲ್ಲ. ಅಷ್ಟು ಮಾತ್ರಕ್ಕೂ ಅಪೋಸ್ತಲನೆಂದರೇನು? ನೋಡಿರಿ, ಅಪೋಸ್ತಲನೆಂದರೆ ಕಳುಹಿಸಲ್ಪಟ್ಟವನು ಎಂದು ಇದರ ಅರ್ಥ. ದೇವರು ಯೇಸು ಕ್ರಿಸ್ತನನ್ನು ಈ ಲೋಕಕ್ಕೆ ಕಳುಹಿಸಿದನು. ಆತನು ದೇವರಿಂದ ಕಳುಹಿಸಲ್ಪಟ್ಟವನಾದ್ದರಿಂದ ನಾವು ಆತನನ್ನು ಬಹಳ ಲಕ್ಷ್ಯವಿಟ್ಟು ಯೋಚಿಸಬೇಕು. ಹೌದು ಪ್ರಿಯರೇ, ಆತನು ದೇವರ ದೂತನು ಹಾಗೂ ದೇವರ ಪ್ರಕಟಣೆಯೂ ಆಗಿದ್ದಾನೆ ಮತ್ತು ಆತನು ದೇವರಿಂದ ಅಪೋಸ್ತಲನಂತೆ ಬಂದಿರುತ್ತಾನೆ. ಆದರೆ ಅದರೊಂದಿಗೆ ಬಹು ಪ್ರಾಮುಖ್ಯವಾದಂಥ ಮತ್ತೊಂದು ವಿಷಯವನ್ನು ಗ್ರಂಥಕರ್ತನು ಹೇಳಿರುವುದನ್ನು ನಾವು ಮುಂದಿನ ಕಾರ್ಯಕ್ರಮದಲ್ಲಿ ವಿವರವಾಗಿ ಧ್ಯಾನಿಸೋಣ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.
ಈ ಗಂಭೀರವಾದಂಥ ಸಮಯದಲ್ಲಿ ದೇವರ ಪರಿಶುದ್ಧ ವಾಕ್ಯಗಳನ್ನು ಆಲಿಸುತ್ತಿರುವಂಥ ನನ್ನ ಪ್ರಿಯ ದೇವಜನರೇ, ಯೇಸು ಕ್ರಿಸ್ತನು ದೇವಪ್ರೇಷಿತನಾದ ಮಹಾಯಾಜಕನಾಗಿದ್ದಾನೆ. ದಯಮಾಡಿ ಆತನನ್ನು ಲಕ್ಷ್ಯವಿಟ್ಟು ಯೋಚಿಸಿರಿ. ಆತನನ್ನು ನಂಬುವ ಪ್ರತಿಯೊಬ್ಬನೂ ನಿತ್ಯ ಜೀವವನ್ನು ಹೊಂದಬೇಕೆಂದು ತಂದೆಯಾದ ದೇವರು ನಮ್ಮ ರಕ್ಷಣಾರ್ಥವಾಗಿ ಈ ಲೋಕಕ್ಕೆ ಕಳುಹಿಸಿಕೊಟ್ಟನು. ದೇವರ ವಾಕ್ಯವು ಹೀಗೆ ತಿಳಿಸುತ್ತದೆ: ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು, ನೀನು ಕಳುಹಿಸಿಕೊಟ್ಟ ಯೇಸುಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂಬುದಾಗಿ. ಆದ್ದರಿಂದ ಪ್ರಿಯರೇ, ಇನ್ನೂ ಕೃಪಾ ಸಮಯವಿರುವಾಗಲೇ ಯೇಸುಕ್ರಿಸ್ತನಿಗೆ ನಿಮ್ಮ ಜೀವಿತವನ್ನು ಸಮರ್ಪಿಸಿರಿ. ಈಗಲೇ ನಿಮ್ಮ ಹೃದಯದಲ್ಲಿ ಆತನನ್ನು ಸ್ವಂತ ರಕ್ಷಕನನ್ನಾಗಿ ಅಂಗೀಕರಿಸಿಕೊಳ್ಳಿರಿ ಮತ್ತು ದೇವರು ತನ್ನ ಕೃಪೆಯಲ್ಲಿ ಅನುಗ್ರಹಿಸುವ ನಿತ್ಯ ಜೀವದ ನಿರೀಕ್ಷೆಯನ್ನು ಹೊಂದಿಕೊಳ್ಳಿರಿ. ಆತನೇ ಸತ್ಯ ದೇವರು, ನಿತ್ಯ ಜೀವವೂ ಆಗಿದ್ದಾನೆ. ಹಾಗಾಗುವಂತೆ ದೇವರು ನಿಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಪ್ರಿಯರೇ, ಇಲ್ಲಿಯವರೆಗೆ ನಾವು ಇಬ್ರಿಯರಿಗೆ ಬರೆದ ಪತ್ರಿಕೆಯ 2ನೇ ಅಧ್ಯಾಯದ 17ನೇ ವಚನದಿಂದ 3ನೇ ಅಧ್ಯಾಯದ 1ನೇ ವಚನದವರೆಗಿನ ಧ್ಯಾನವನ್ನು ವೀಕ್ಷಿಸಿದ್ದೇವೆ. ಈ ವಚನಗಳನ್ನು ಧ್ಯಾನಿಸುವಾಗ ನಾವು ಆತ್ಮೀಕವಾಗಿ ಆಶೀರ್ವದಿಸಲ್ಪಟ್ಟಿದ್ದೇವೆ ಎಂದು ನಾನು ನಂಬುತ್ತೇನೆ. ಯೇಸು ಕ್ರಿಸ್ತನ ಮನುಷ್ಯತ್ವ ಎಂಬ ಧ್ಯಾನದಲ್ಲಿ ಮುಂದುವರಿಯುತ್ತಿರುವ ನಾವು ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನು ಎಲ್ಲ ವಿಷಯಗಳಲ್ಲಿ ತನ್ನ ಸಹೋದರರಿಗೆ ಸಮಾನನಾಗಬೇಕಾಗಿ ಬಂತು ಎಂಬುದನ್ನು ತಿಳಿದುಕೊಂಡೆವು. ಅದರ ಜೊತೆಗೆ ತಾನೇ ಶೋಧಿಸಲ್ಪಟ್ಟು ಬಾಧೆಯನ್ನು ಅನುಭವಿಸಿರುವುದರಿಂದ ಶೋಧಿಸಲ್ಪಡುವವರಿಗೆ ಸಹಾಯ ಮಾಡುವುದಕ್ಕೆ ಶಕ್ತನಾಗಿದ್ದಾನೆ ಎಂಬುದನ್ನು ತಿಳಿದುಕೊಂಡೆವು. ಕಾರ್ಯಕ್ರಮದ ಅಂತ್ಯದಲ್ಲಿ ಇಬ್ರಿಯರಿಗೆ ಬರೆದ ಪತ್ರಿಕೆಯ 3ನೇ ಅಧ್ಯಾಯದ 1ನೇ ವಚನವನ್ನು ಧ್ಯಾನ ಮಾಡುವುದರೊಂದಿಗೆ ಹೊಸ ಅಧ್ಯಾಯದ ಧ್ಯಾನವನ್ನು ಆರಂಭಿಸಿದೆವು. ಈ ಎಲ್ಲ ವಿಷಯಗಳು ನಮ್ಮನ್ನು ಆತ್ಮೀಕವಾಗಿ ಬಲಪಡಿಸಿದೆ ಎಂದು ನಾನು ನಂಬುತ್ತೇನೆ. ಹೌದಲ್ಲ ಪ್ರಿಯರೇ? ಮುಂದಿನ ಕಾರ್ಯಕ್ರಮದಲ್ಲಿ ಭೇಟಿಯಾಗುವವರೆಗೂ ದೇವರ ಕೃಪೆಯು ಸದಾ ನಿಮ್ಮ ಸಂಗಡ ಇರಲಿ. ಬನ್ನಿರಿ, ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ದೇವರೇ, ನೀನು ನಮ್ಮಂತೆ ಆದಿ ಸ್ವಾಮಿ. ನಮ್ಮನ್ನು ಪಾಪದ ಜೀವಿತದಿಂದ ಬಿಡಿಸಿದ್ದಿ. ನಾವು ನಿನ್ನಂತೆ ಆಗಿ ಜೀವಿಸಬೇಕು ಎಂಬುದಾಗಿ ನೀನು ಬಯಸುತ್ತಿರುವುದರಿಂದ ನಿನ್ನ ಆತ್ಮನ ಸಹಾಯವನ್ನು ಅನುಗ್ರಹಿಸಿಕೊಡು. ನಿತ್ಯ ಜೀವದ ನಿರೀಕ್ಷೆಯಲ್ಲಿ ನಿನ್ನೊಂದಿಗೆ ಮುನ್ನಡೆಯುವುದಕ್ಕೆ ನಮಗೆ ಸಹಾಯ ಮಾಡು. ತಂದೆಯಾದ ದೇವರೇ, ಯಾರ್ಯಾರು ಯಥಾರ್ಥವಾಗಿ ನಿನ್ನ ಬಳಿ ಬೇಡುತ್ತಾ ಇದ್ದಾರೋ, ಭಿನ್ನಯಿಸ್ತಾ ಇದ್ದಾರೋ ಅವರ ಪ್ರಾರ್ಥನೆಗಳನ್ನು ಆಲಿಸು ದೇವರೇ. ಅವರಿಗೆ ಸದುತ್ತರವನ್ನು ಕೊಡು. ಜೀವದ ನಿರೀಕ್ಷೆಗೆ ಅವರನ್ನು ನಡೆಸು. ಸಮಸ್ಯೆಗಳಿಂದ ಬಿಡಿಸು. ಕಣ್ಣೀರಿನಿಂದ ಬಿಡುಗಡೆ ಮಾಡು. ನಿನ್ನ ದಿವ್ಯವಾದ ಸಮಾಧಾನವನ್ನು, ಸಂತೋಷವನ್ನು ಅನುಗ್ರಹಿಸಿಕೊಟ್ಟು ನಡೆಸು. ಹೀಗೆ ನಾವೆಲ್ಲರೂ ನಿನ್ನನ್ನು ಪ್ರೀತಿಸುತ್ತಾ ನಿನ್ನ ಹೆಜ್ಜೆಯ ಜಾಡಿನಲ್ಲಿ ನಡೆಯುವುದಕ್ಕೆ ಸಹಾಯ ಮಾಡು. ನಮ್ಮೆಲ್ಲರ ಜೀವಿತದಲ್ಲಿ ನೀನು ಮಾತ್ರ ಮಹಿಮೆ ಹೊಂದು. ಯೇಸುವಿನ ನಾಮದಲ್ಲಿ ಬೇಡಿದ್ದೇವೆ ತಂದೆಯೇ, ಆಮೆನ್. ಪ್ರಿಯರೇ, ದೇವರ ಕೃಪೆಯಿಂದ ಭಾಳಷ್ಟು ಪರಿಶ್ರಮದಿಂದ ನಡೆಸಲ್ಪಡುತ್ತಿರುವಂಥ ಈ ಕಾರ್ಯಕ್ರಮದ ಅಭಿವೃದ್ಧಿಗೆ ನಿಮ್ಮ ಅತಿ ಅಮೂಲ್ಯವಾದ ಅಭಿಪ್ರಾಯಗಳು ನಮಗೆ ಬೇಕಾಗಿದೆ. ಆದುದರಿಂದ ತಾವೆಲ್ಲರೂ ಮರೆಯದೆ ಪ್ರತಿದಿನವೂ ನಾವು ತಿಳಿಸುವ ದೂರವಾಣಿ ಸಂಖ್ಯೆಗೆ ಮಿಸ್ ಕಾಲ್ ಕೊಡುವುದರ ಮೂಲಕ ಈ ಸೇವೆಯು ನಿರಂತರವಾಗಿ ಮುಂದುವರಿಯಲು ನಮ್ಮೊಂದಿಗೆ ಕೈಜೋಡಿಸಿರಿ ಎಂದು ಪ್ರೀತಿಯಿಂದ ಕೇಳಿಕೊಳ್ಳುತ್ತೇನೆ.